ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಗುಡ್. ಎಸ್, ತುಂಬ ಜನ ತುಂಬ ವರ್ಷಗಳಿಂದನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು GPS ಟೇರ್ ಆಗಿರ್ಬೋದು ಅಥವಾ ಹೈಸ್ಕೂಲ್ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ರಿಕ್ರೂಟ್ಮೆಂಟ್ ಆಗುತ್ತೆ ಅಂತೇಳಿ ತುಂಬ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅಂತೂ ಇಂತೂ ಆ ಒಂದು ಜಾಬ್ ನೋಟಿಫಿಕೇಷನ್ ಇವಾಗ ಆಗುವಂತಹ ಸಮಯ ತುಂಬ ಹತ್ರ ಬಂದಿದೆ. ಸೊ ಎಸ್, ಈ ಮುಂಚೆ 2021ರಲ್ಲಿ 15,000 ಶಿಕ್ಷಕರ ನೇಮಕಾತಿ ಅಂದರೆ GPSTR ಮಾಡಿದರು, ಕಾಲ್ಫರ್ ಮಾಡಿದರು. ಬಟ್ ಕೆಲವೊಬ್ಬರು ಟೆಟ್ ಆಗಿಲ್ಲ ಅನ್ನೋ ರೀಸನಿಂದ, ಇನ್ನೂ ಕೆಲವೊಬ್ಬರು ಬೇರೆ ಬೇರೆ ಕಾರಣಾಂತರಗಳಿಂದ ಎಕ್ಸಾಮನ್ನು ಬರೆಯೋಕ್ಕಾಗಿಲ್ಲ. ಇನ್ನೂ ಒಂದಷ್ಟು ಜನ ಟೆಟ್ ಕ್ಲಿಯರ್ ಮಾಡಿಕೊಂಡು GPSTR ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ನ ಕೂಡ ತುಂಬ ಜನ ಬರೆದು ಬೇರೆ ಬೇರೆ ರೀಸನ್ಸ್ಗಳಿಂದ ಅಥವಾ ಮಾರ್ಕ್ಸ್ ಕಮ್ಮಿ ಬಂತು ಅಂತನೋ ಅಥವಾ 0.5 ಜಾಬನ್ನು ಕಳ್ಕೊಂಡಿರುವಂಥವ್ರು ತುಂಬಾ ಜನ ಇದ್ದೀವಿ. ಸೊ ಅಂಥವ್ರಿಗೆ ಇವಾಗ ಏನು ನೋಟಿಫಿಕೇಷನ್ ಆಗಿದೆ, ಇವಾಗ ಆಗಿರುವಂತಹ ಒಂದು ನೋಟಿಫಿಕೇಷನು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬಹುದು ಜಾಬನ್ನು ಗಿಟ್ಟಿಸ್ಕೊಳ್ಳಿಕ್ಕೆ. ಸೊ ಎಸ್, 15,000 ಪ್ರಾಥಮಿಕ ಶಾಲಾ ಶಿಕ್ಷಕರು, ಸಹ ಶಿಕ್ಷಕರು ಪ್ರೌಢಶಾಲೆಯಲ್ಲಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರು, ದೈಹಿಕ ಶಿಕ್ಷಕರು. ಸೊ ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 15,000 ಶಿಕ್ಷಕರ ನೇಮಕಾತಿಗೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಅನ್ನೋದು ಸಿಕ್ಕಿದೆಯಂತೆ. ಇನ್ನು ಆ ಒಂದು ಅಪ್ಲಿಕೇಶನ್ಸ್ಗಳನ್ನ ಓಪನ್ ಮಾಡಬೇಕಷ್ಟೇ ವೆಬ್ಸೈಟ್ನಲ್ಲಿ. ಲಿಂಕ್ ಬಿಟ್ಟು ನಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಡೋದು ಒಂದು ಬಾಕಿ ಇದೆ ಇನ್ನೂ. ಸೊ ಎಸ್, ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು ಕೂಡ. ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 6,967 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 8,033 ಹುದ್ದೆಗಳನ್ನ ಹಂಚಿಕೆ ಮಾಡಿದ್ದಾರೆ. ಇನ್ನು ಈ ಒಂದು 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಕೆಟೆಟ್ ಎಕ್ಸಾಮ್ ಏನಿದೆ, ಸೊ ಆ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂತಹದ್ದು ಕಡ್ಡಾಯ ಮಾಡಿದಾರಂತೆ. ನೀವುಗಳು ಯಾರಾದರೂ ಕೆಟೆಟ್ ಎಕ್ಸಾಮ್ನ ಪಾಸ್ ಮಾಡ್ಕೊಂಡಿದ್ದೀರಾ, ಈ ಒಂದು ಗೌರ್ನಮೆಂಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಅಂತ ವೆಯ್ಟ್ ಮಾಡ್ತೀರಾ, ಸೊ ನಿಮ್ಗಳಿಗೆ ಇರುವಂಥ ಸುವರ್ಣ ಅವಕಾಶ ಅಂತಲೇ ಹೇಳ್ಬಹುದು. ತುಂಬ ಅಂದರೆ 1,00,000 ಅರೌಂಡ್ 1,25,00,000 1,76,829 ಟೆಟ್ ಎಕ್ಸಾಮ್ನ ಪಾಸ್ ಮಾಡಿರುವಂತಹ ಕ್ಯಾಂಡಿಡೇಟ್ಸು ಇದ್ದಾರೆ, ಉದ್ಯೋಗಕ್ಕೋಸ್ಕರ ಕಾಯ್ತಾ ಇರುವಂತಹ ಕ್ಯಾಂಡಿಡೇಟ್ಸು ಇದ್ದಾರೆ ಅಂಥೇಳಿ ಇಲ್ಲೇ ಕೊಟ್ಟಿದ್ದಾರೆ. ಅರೌಂಡ್ 1,25,00,000 ಆಸ್ಪಿರೆಂಟ್ಸ್ಗಳು ಅಥವಾ ಕ್ಯಾಂಡಿಡೇಟ್ಸು ಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು ಯಾವುದಾದ್ರೂ ಗೌರ್ನಮೆಂಟಿಂದ ನೋಟಿಫಿಕೇಷನ್ ಆಗಲಿ ಅಂತ ವೆಯ್ಟ್ ಮಾಡ್ತಿರೋರೆ ಇಷ್ಟು ಜನ ಇದ್ದೀವಿ. ಸೊ ಎಸ್, ಅಪ್ಲಿಕೇಶನ್ಸ್ಗಳು ವೆರಿ ಝೂನ್ ಓಪನ್ ಆಗುತ್ತೆ ಅನ್ನೋ ಮಾಹಿತಿಗಳು ಇದ್ದಾವೆ. ಸೊ ಯಾರೆಲ್ಲ ಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡಿದ್ದೀರಾ, ಜೊತೆಗೆ ಈ ಒಂದು ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ, ಸೊ ಅಂಥವ್ರುಗಳು ಡಿಲೇ ಮಾಡಬೇಡಿ, ಇವತ್ತಿಂದನೇ ಓದಲಿಕ್ಕೆ ಶುರು ಮಾಡಿ. ಇಲ್ಲಿ ಪದವೀಧರ ಪ್ರಾಥಮಿಕ ಶಿಕ್ಷಕರು GPT ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋರು ಕಂಪಲ್ಸರಿ ಟೆಟ್ ಎಕ್ಸಾಮ್ನಲ್ಲಿ ಪೇಪರ್ 2 ಕ್ಲಿಯರ್ ಮಾಡ್ಕೊಂಡಿರಲೇಬೇಕಾಗತ್ತೆ. ಇನ್ನು 1 to 5th ಏನು ಟೀಚ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಸೊ ಅಂತಹವ್ರಿಗೆ ಟೆಟ್ ಎಕ್ಸಾಮ್ನಲ್ಲಿ ಪೇಪರ್ 1 ಅವ್ರು ಕ್ಲಿಯರ್ ಮಾಡ್ಕೊಂಡಿರಬೇಕು. ಬಟ್ ನಾವು 6ನೇ ಕ್ಲಾಸಿಂದ ಅಪ್ ಟು 10ನೇ ಕ್ಲಾಸ್ವರೆಗೂ ಟೀಚ್ ಮಾಡಲಿಕ್ಕೆ ಅಥವಾ ಅಂತಹ ಹುದ್ದೆಗೆ ಹೋಗಲಿಕ್ಕೆ ಇಷ್ಟಪಡ್ತಿದ್ವಿ ಅಂತ ಹೇಳಿದ್ರೆ, ನಮ್ಮ ಕ್ವಾಲಿಫಿಕೇಷನ್ ಕೂಡ ಹಾಗೇ ಇದೆ ಅಂತ ಹೇಳಿದ್ರೆ ನಾವುಗಳು ಟೆಟ್ ಎಕ್ಸಾಮ್ನಲ್ಲಿ ಪೇಪರ್ 2 ಕ್ಲಿಯರ್ ಮಾಡ್ಕೊಂಡಿರಬೇಕು. ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲೇ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ಕೆಟೆಟ್ ಎಕ್ಸಾಮ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಕೆಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಲಿಕ್ಕೆ ಯಾವುದೆಲ್ಲ ಬುಕ್ಸ್ಗಳನ್ನ ಸ್ಟಡಿ ಮಾಡಿದ್ದೆ ಅನ್ನೋದ್ರ ಬಗ್ಗೆ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಬೇಕಿರೋರು ಅಲ್ಲೊಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಜೊತೆಗೆ ಈ ಒಂದು ಎಕ್ಸಾಮ್ನಲ್ಲಿ ಹೆಚ್ಚು ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೊಳ್ಳಲಿಕ್ಕೆ ಅಂದರೆ CET ಎಕ್ಸಾಮ್ನಲ್ಲಿ ಜಾಸ್ತಿ ಮಾರ್ಕ್ಸನ್ನು ತಗೊಂಡು ಈ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಲಿಕ್ಕೆ ಬೆಸ್ಟು ಬುಕ್ಗಳು, ಓದಲೇಬೇಕಾಗಿರುವಂತಹ ಬೆಸ್ಟ್ ಬುಕ್ಗಳ ಲಿಸ್ಟ್ ಏನಾದರೂ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ತಿಳಿಸ್ಕೊಡಿ. ಈ ಒಂದು ಇನ್ಫಾರ್ಮೇಷನ್ ನನಗೂ ಜೊತೆಗೆ ಇನ್ನೊಂದಷ್ಟು ಜನ ಆಸ್ಪಿರೆಂಟ್ಸ್ಗಳಿಗೂ ಕೂಡ ಯೂಸ್ ಆಗುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಹ್ಯಾವ್ ಎ ಗುಡ್ ಡೇ.